ಚಾಂಪಿಯನ್ಸ್ PU ಕಾಲೇಜ್ ಈ ವರ್ಷದ JEE ಮೇನ್ಸಲ್ಲಿ ನನ್ನ ಮಗಳಾದ ವಿನ್ಯಾ 92.85 ಸ್ಕೋರ್ ಮಾಡಿದರೆ ವಿ ಆರ್ ಸೋ ಹ್ಯಾಪಿ. ನಾವು ಈ ಕಾಲೇಜ್ಗೆ ಸೇರಿಸ್ಬೇಕಾದ್ರೆ ತುಂಬ ಏನೋ ಒಂಥರ ಹೊಸ ಕಾಲೇಜು, ಹೊಸ ಏನು ಸಾಧನೆ ಮಾಡ್ತಾರೋ, ಏನು ಮಕ್ಕಳಲ್ಲಿ ಏನು ಇರುತ್ತೋ ಅಂತಂದ್ಬಿಟ್ಟು ಎಲ್ಲ ಸಂದೇಹ ಪಟ್ಟಾಗ ನಾವು ಇಲ್ಲ, ಇದರಲ್ಲಿ ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ಅಚೀವ್ ಮಾಡ್ಬೋದು. ಈ ಚೈತನ್ಯ ಕೃಷ್ಣಮೂರ್ತಿ ಮತ್ತು ಕೃಷ್ಣಮೂರ್ತಿ ಸರ್ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟು ಈ ಕಾಲೇಜಿಗೆ ಸೇರಿಸಿದಾಗ ಖಂಡಿತ ನನ್ನ ಮಗಳು ಇವತ್ತು ಒಳ್ಳೆಯ ಸಾಧನೆ ಮಾಡಿದ್ದಾಳೆ. ಅದಕ್ಕೆ ಈ ಕಾಲೇಜಿನ ಸಂಸ್ಥಾಪಕರಾದಂಥ ಕೃಷ್ಣಮೂರ್ತಿ ಸರ್ ಹಾಗೂ ಚೈತನ್ಯ ಕೃಷ್ಣಮೂರ್ತಿ ಅವ್ರಿಗೂ ಧನ್ಯವಾದಗಳು. ಆಮೇಲೆ ಈ ಕಾಲೇಜಿನ ಅಕಾಡೆಮಿಕ್ ಟೀಮ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಟೀಮು ಪರ್ಟಿಕ್ಯುಲರ್ ಎಲ್ಲ ತುಂಬ ಒಳ್ಳೆ ಸಪೋರ್ಟಿವ್ ಟೀಮ್. ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಕಲ್ಟಿಯವರು ಮತ್ತು ನಮ್ಮ ಚೈತನ್ಯ ಮತ್ತು ಕೃಷ್ಣಮೂರ್ತಿ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇನ್ನು ಮುಂದೆ ಬರ್ತಂತಹ ದಿನಗಳಲ್ಲಿ ಈ ಚಾಂಪಿಯನ್ಸ್ PU ಕಾಲೇಜ್ ತುಂಬ ಚರಿತ್ರೆನೇ ಸೃಷ್ಟಿ ಮಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. 2026ನೇ ಸಾಲಿನ JEE ಮೊದಲನೇ ಅಧಿವೇಶನದ ಫಲಿತಾಂಶ ಹೊರಬಂದಿದೆ. ಈ ಒಂದು ಸಂದರ್ಭದಲ್ಲಿ ಸಿರಾನಗರದಲ್ಲಿ ಸ್ಥಾಪನೆ ಆದಂತಹ ಚಾಂಪಿಯನ್ಸ್ PU ಕಾಲೇಜಿನಲ್ಲಿ ನನ್ನ ಮಗ ಸೆಕೆಂಡ್ PUC ಅಭ್ಯಾಸ ಮಾಡ್ತಾಯಿದ್ದ. ಅವನು JEE ಸೆಕ್ಷನ್ನಲ್ಲಿದ್ದ. ಈ ಒಂದು ಸೆಷನ್ನಲ್ಲಿ ಅವನು 90.95% ಮಾಡೋದ್ರ ಮುಖಾಂತರ ಈ ಕಾಲೇಜಿನಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ದಾಖಲಿಸಿದ್ದಾನೆ. ಈ ಒಂದು ಫಲಿತಾಂಶದ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಈ ಫಲಿತಾಂಶಕ್ಕೆ ಕಾರಣಕರ್ತರಾದಂತಹ ಈ ಒಂದು ಮ್ಯಾನೇಜ್ಮೆಂಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಸರ್ ಮತ್ತು ಚೈತನ್ಯ ಮೇಡಮ್ ಅವರಿಗೆ ನನ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಇಲ್ಲಿರುವಂಥ ಅದ್ಭುತವಾದಂಥ ಫ್ಯಾಕಲ್ಟಿ, ಕೆಮಿಸ್ಟ್ರಿ, ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಅದ್ಭುತವಾದಂಥ ಫ್ಯಾಕಲ್ಟಿಯನ್ನು ತಂದು ಎಲ್ಲ ಸಿರಾನಗರದ ಪೇರೆಂಟ್ಸ್ಗೆ ಒಂದು ಖುಷಿಯನ್ನು ತಂದು ಕೊಟ್ಟಿದ್ದಾರೆ ಮೇಡಮ್ ಅವರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದೆ ಈ ಶಾಲೆ, ಈ ಕಾಲೇಜ್ ಏನಿದೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತಂದೇಳಿ ಆಶಿಸ್ತೀನಿ ಸರ್. ಥ್ಯಾಂಕ್ ಯು.